ನಮಸ್ಕಾರ. ನನ್ನೆಲ್ಲ ಅನ್ನದಾತರಿಗೂ ಇವತ್ತು ವೃಷಭ ರಾಶಿಗೆ 2025ನೇ ಇಸ್ವಿಯ ವರ್ಷ ಭವಿಷ್ಯ ನೋಡೋದಾದರೆ, ನಿನ್ನೆ 15ನೇ ತಾರೀಕು 5ನೇ ತಿಂಗಳು 2025ನೇ ಇಸ್ವಿ ಇಂದ ಗುರುಬಲ ಬಂತು. ಹಂಗಾಗಿ ವೃಷಭ ರಾಶಿಗೆ ಈ ವರ್ಷ ಗುರುಬಲ ಮತ್ತು ಶನಿಬಲ ಎರಡೂ ಸಹ ಇರ್ತವೆ. ಹಾಗಾಗಿ 1 ವರ್ಷ ಗುರುಬಲ ಇರ್ತದೆ, 2 ವರ್ಷ ಶನಿಬಲ ಇರ್ತದೆ. ಹಾಗಾಗಿ ಗುರು ಮತ್ತು ಶನಿ ಎರಡೂ ಬಲಗಳು ಇರೋದ್ರಿಂದ ವೃಷಭ ರಾಶಿಗೆ ಈ ವರ್ಷ ರಾಜಯೋಗ ಅಂತ ಅನ್ಬೋದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡುವಂಥದ್ದು, ಯಾವುದೇ ರೀತಿಯಂಥ ವ್ಯಾಪಾರಗಳು ಮಾಡುವಂಥದ್ದು, ವಿವಾಹ ಸಂತಾನ ಭಾಗ್ಯ ಆಗುವಂಥದ್ದು, ಅಥವಾ ಏನೇ ಕೆಲಸವನ್ನು ಕೈಗಿಡ್ಕೊಂಡಿದ್ರು ಸಹ ಮನೆ ಕಟ್ಟುವಂಥದ್ದು ಆಗ್ಬೋದು, ಬೇರೆ ಎಲ್ಲ ತರಹಂಥ ಕಾರ್ಯಗಳು ಸಹ ಮಾಡುವಂತಹ ಯೋಗಗಳು ಈ ಒಂದು ವೃಷಭ ರಾಶಿಗೆ ಈ ವರ್ಷ ಇರುತ್ತೆ. ಹಾಗಾಗಿ ಗುರು ಅದರಲ್ಲೂ 2ನೇ ಮನೆ ಧನಸ್ಥಾನದಿಂದ 11ನೇ ಮನೆ ಸ್ಥಾನದಲ್ಲಿ ದ್ರವ್ಯ ಲಾಭ ಸಿನಿಮಾತ್ಮ ಇರೋದ್ರಿಂದ ಯಾವುದೇ ಥರ ಕೆಲಸ ಕಾರ್ಯಗಳು ಮಾಡಿದ್ರು ಸಹ ಧನಲಾಭ ಪ್ರಾಪ್ತಿ ಜಾಸ್ತಿ ಆಗುತ್ತೆ ನಿಮಗೆ. ಹಾಗಾಗಿ ಈ ವರ್ಷ ನಿಮಗೆ ಗುರುಬಲ ಮತ್ತು ಶನಿಬಲ ವೃಷಭ ರಾಶಿ ಇರೋದ್ರಿಂದ ತುಂಬ ಚೆನ್ನಾಗಿ ಯೋಗ ಫಲಗಳು ಚೆನ್ನಾಗಿರ್ತವೆ. ಹಾಗಾಗಿ 2026ನೇ ಇಸ್ವಿ ಜೂನ್ ತಿಂಗಳವರೆಗೂ ಸಹ ನಿಮಗೆ ಗುರುಬಲ ಅನ್ನೋದು ನಿಮಗೆ ಇರ್ತದೆ. ಹಂಗಾಗಿ ಗುರುಬಲ ಮತ್ತು ಶನಿಬಲಗಳು ನಿಮ್ಮ ವೃಷಭ ರಾಶಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಬಹಳ ರಾಜ್ಯಯೋಗ ಅಂತ ಅನ್ಬೋದು. ನಿಮಗೆ ಅದೇ ಥರ ವ್ಯಾಪಾರ ಕೆಲಸ ಆಗ್ಬೋದು, ಅಥವಾ ವಿವಾಹ ಕೆಲಸಗಳಾಗ್ಬೋದು, ಮನೆ ಕಟ್ಟುವಂಥ ಯೋಗ ಫಲ ಆಗ್ಬೋದು, ಇನ್ನೇನು ಯಾವುದೇ ಥರದ ಕೆಲಸಗಳು ಮಾಡಿದ್ರು ಸಹ ತುಂಬ ಚೆನ್ನಾಗಿರ್ತದೆ. ಅದಾದಮೇಲೆ 2025ನೇ ಇಸ್ವಿ ಯುಗಾದಿ ಹಬ್ಬ ಪಂಚಾಂಗ ಬಂದಮೇಲೆ ಆ ಗುರುಬಲ ಶನಿಬಲಗಳು ಸಹ ಬದಲಾವಣೆ ಆಯ್ತದೆ. ಆಗ ಬೇರೆ ರೀತಿಯಂಥ ಪ್ರಭಾವಗಳಿರ್ತವೆ. ಹಂಗಾಗಿ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ವರ್ಷ 2025 ಪೂರ್ತಿ 26 ಜೂನ್ವರೆಗೂ ವೃಷಭ ರಾಶಿಗೆ ತುಂಬ ಒಳ್ಳೆಯ ಯೋಗ ಫಲಗಳು ಜಾಸ್ತಿ ಇದೆ. ಗುರು ಮತ್ತು ಶನಿ ಬಲದಿಂದ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು, ಯಾವುದೇ ರೀತಿಯಂಥ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೆಂಟ್ರಲ್ ಯಾವುದೇ ತರಹಂತಹ ಬೇರೆ ವಿಘ್ನಗಳು ಆಗೋದಂಥದ್ದು, ಯಾವುದೇ ದೋಷಗಳು ಬರೋವಂಥದ್ದು, ರಾಹು ಕೇತು ಏನಿರಲ್ಲ. ಹಾಗಾಗಿ 6ನೇ ತಿಂಗಳಿಂದ ಶುಕ್ರ ಬೇರೆ ಬರ್ತಾನೆ. ಸೊ ಶುಕ್ರ ಬಲ ಬೇರೆ ಬರೋದ್ರಿಂದ ಅದು ಸಹ ಶುಕ್ರ ಜನ್ಮರಾಶಿ ಬಂದಾಗ ಧನಲಾಭ ಇರ್ತದೆ. ಸೊ ಹಂಗಾಗಿ ಅದು ಸಹ ಶುಕ್ರ ಬಲ 1ನೇ ಮನೆ ಸೌಖ್ಯ, 2ನೇ ಮನೆ ಲಕ್ಷ್ಮೀಕರ, 3ನೇ ಮನೆ ಸೌಖ್ಯ ವೃದ್ಧಿ, 4ನೇ ಮನೆ ಬಂಧು ಸೌಖ್ಯ, 5ನೇ ಮನೆ ದ್ರವ್ಯ ಲಾಭ, ಈ ಥರ ಅದು 6 ತಿಂಗಳಿರ್ತದೆ. ಸೊ ಹಂಗಾಗಿ ವೃಷಭ ರಾಶಿಯವರಿಗೆ 2025ನೇ 5ನೇ ತಿಂಗಳಿಂದ ಗುರುಬಲ ಪ್ರಾರಂಭ ಆಗಿ 26ನೇ ಇಸ್ವಿ ಜೂನ್ವರೆಗೂ ಸಹ ಗುರುಬಲ ಇರ್ತದೆ. ಹಂಗಾಗಿ ಗುರುಬಲ ಶನಿಬಲ ಶುಕ್ರ ಬಲ ಸಹ ಇರೋದ್ರಿಂದ ತುಂಬ ಒಳ್ಳೆಯ ಯೋಗ ಫಲಗಳಿರ್ತವೆ. ಈ ವರ್ಷಗಳಲ್ಲಿ ನೀವು ಯಾವುದೇ ತರಹಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಸಹ ನಿಮಗೆ ಒಳ್ಳೆಯ ಸಕ್ಸಸ್ ಸಿಗುತ್ತೆ, ಒಳ್ಳೆಯ ಬರುತ್ತೆ. ನಮಸ್ತೆ. ಮುಂದಿನ ರಾಶಿ ಮಿಥುನ ರಾಶಿನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರ್ವೇ ಜನ ಸುಖಿನಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ.